ಶಿವರಾತ್ರೀಶ್ವರ ಶಿವಯೋಗಿಗಳ ಜಾತ್ರಾ ಮಹೋತ್ಸವದ ಅಂಗವಾಗಿ ಶುಕ್ರವಾರ ಮೈಸೂರು ಜಿಲ್ಲೆಯ ಸುತ್ತೂರು ಕ್ಷೇತ್ರದಲ್ಲಿ ನಡೆದ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ 135 ಜೋಡಿಗಳು ಹೊಸ ಬದುಕಿನ ಪಯಣಕ್ಕೆ ಹೆಜ್ಜೆ ಇಟ್ಟವು. ಇದರಲ್ಲಿ 11 ಅಂತರ್ಜಾತಿ ವಿವಾಹಗಳು, 3 ಮರು ವಿವಾಹಗಳು ಸೇರಿದ್ದು ಜಾತ್ರೆಯ ಸಾಮಾಜಿಕ ಸಂದೇಶವನ್ನು ಗಟ್ಟಿಯಾಗಿ ಸಾರಿತು. ಕನ್ನಡ, ಮಲಯಾಳಂ, ತಮಿಳು ಸೇರಿದಂತೆ ವಿವಿಧ ಭಾಷೆಗಳ ದಂಪತಿಗಳು ಒಂದೇ ಮಂಟಪದಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ದೃಶ್ಯ ಈ ವಿವಾಹ ಮಹೋತ್ಸವದ ವೈವಿಧ್ಯತೆಯ ಜೊತೆಗೆ ಐಕ್ಯತೆಯನ್ನು ಪ್ರತಿಬಿಂಬಿಸಿತು. ವಿವಾಹದ ಪೂರ್ವ ಸಿದ್ಧತೆಗಳು ಹಿಂದಿನ ದಿನವೇ ಆರಂಭಗೊಂಡಿದ್ವು. ವಧುವರರಿಗೆ ಕಂಕಣ ಧಾರಣೆ ನೆರವೇರಿಸಲಾಯಿತು. ಹಲವು ಗಣ್ಯರು ಕೊಡುಗೆಯಾಗಿ ನೀಡಿದ ಸೀರೆ, ಕುಪ್ಪಸ, ಮೈಸೂರು ಪೇಟ, ಪಂಚೆ, ವಲ್ಲಿ, ಶರ್ಟ್ಗಳನ್ನು ವಿತರಿಸಲಾಗಿದ್ದು ಹೊಸ ಬದುಕಿನ ಶುಭಾರಂಭಕ್ಕೆ ಸಂಭ್ರಮವನ್ನು ಹೆಚ್ಚಿಸಿತು. ಶುಕ್ರವಾರ ಬೆಳಿಗ್ಗೆ ಶಿವರಾತ್ರೀಶ್ವರ ಶಿವಯೋಗಿಗಳ ಗದ್ದುಗೆಯಿಂದ ಸುತ್ತೂರಿನ ಜೆಎಸ್ಎಸ್ ಶಾಲಾ ಕಾಲೇಜುಗಳ ಸಂಕೀರ್ಣದ ಮೈದಾನದಲ್ಲಿರುವ ಮದುವೆ ಮಂಟಪದವರೆಗೆ ವಧುವರರನ್ನು ಡೊಳ್ಳು ಕುಣಿತ, ಮಂಗಳವಾದ್ಯ ಮತ್ತು ಕಲಾ ತಂಡಗಳೊಂದಿಗೆ ಮೆರವಣಿಗೆಯಲ್ಲಿ ಕರೆತರಲಾಯಿತು. ಜನಸಾಗರದ ನಡುವೆ ಸಾಗಿದ ಈ ಮೆರವಣಿಗೆ ಉತ್ಸವದ ವೈಭವಕ್ಕೆ ಮೆರುಗು ತಂತು. ಮಂಗಳ ಮಂಟಪದಲ್ಲಿ ಪ್ರಧಾನ ಅರ್ಚಕ ವಿದ್ವಾನ್ ಮಲ್ಲಣ್ಣ ಅವರ ನೇತೃತ್ವದಲ್ಲಿ ವಿವಾಹ ವಿಧಿವಿಧಾನಗಳು ನೆರವೇರಿದವು. ಮಂತ್ರ ಪಠಣದ ನಡುವೆ ಮಾಂಗಲ್ಯ, ಕಾಲುಂಗುರ ನೀಡಲಾಯಿತು. ಮಧ್ಯಾಹ್ನ 12:10ಕ್ಕೆ ಮಂಗಳವಾದ್ಯ ಮತ್ತು ಗಟ್ಟಿ ಮೇಳದ ನಾದದೊಂದಿಗೆ 135 ಜೋಡಿಗಳು ಏಕಕಾಲದಲ್ಲಿ ಮಾಂಗಲ್ಯ ಧಾರಣೆ ಮಾಡುವ ಅಪರೂಪದ ಕ್ಷಣ ಸಾಕ್ಷಿಯಾಯಿತು. ನಮ್ದು ಮೈಸೂರು, ಇವ್ರದ್ದು ಗುಲ್ಬರ್ಗ. ಲವ್ ಮ್ಯಾರೇಜು, 5 ವರ್ಷದಿಂದ ಲವ್ ಮಾಡಿ ಮದುವೆ ಆಗೋದು. ಅವ್ರು ಪೇಂಟ್ ಕೆಲಸ ಮಾಡ್ತವ್ರೆ, ನಾನು ಜೆಎಸ್ಎಸ್ ಅಲ್ಲೇ ಓದಿದ್ದು. ಮತ್ತು ನಾನು ಟೈಲರಿಂಗ್ ಮಾಡ್ತಾಯಿದ್ದೀನಿ ಮನೇಲೇ. ಅದರಿಂದ ಎಲ್ಲರೂ ಮನೇಲೂ ಇಬ್ಬರು ಮನೇಲೂ ಒಪ್ಪೆ ಮದುವೆ ಮಾಡ್ತಾ ಇರೋದು. ಅಂದರೆ ಸಾಮೂಹಿಕ ವಿವಾಹದಲ್ಲಿ ಅಮೌಂಟ್ ಸೇವ್ ಆಗಿದೆ, ತುಂಬ ಹೆಲ್ಪು ಆಗಿದೆ. ನಾವು ಒಬ್ರಿಗೊಬ್ರು ಇಷ್ಟಪಟ್ಟು ಮನೆಯವರನ್ನು ಒಪ್ಪಿಸಿ ಮದುವೆ ವಿವಾಹ ಆಗ್ತಾ ಇರೋದು. ಜೀವನ ಚೆನ್ನಾಗಿರಬೇಕು, ಅವನಿಗೆ ಬಾಳು ಕೊಡಬೇಕು, ಬಾಳು ಒಂದು ಹೊಸ ಜೀವನ ಕೊಟ್ಟು ನನಗೊಂದು ಜೀವನ ಆಗಬೇಕು, ಅವಳಿಗೊಂದು ಜೀವನ ಆಗಲಿ ಅಂತ ಮನೆಯವರು ಒಪ್ಪಿಸಿ ಮೇರೆಗೆ ಮದುವೆ ಆಗ್ತಾಯಿದ್ರು. ಸುತ್ತೂರು ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಕನಕಪುರ ದೇಗುಲ ಮಠದ ಮುಮ್ಮಡಿ ನಿರ್ವಾಣ ಸ್ವಾಮೀಜಿ, ತಿರುವನಂತಪುರಂನ ಬಿಷಪ್ ಗ್ರೇಬಲ್ ಮಾರ್ ಗ್ಲೋರಿಯಸ್, ಮೈಸೂರು ಧರ್ಮ ಪ್ರಾಂತ್ಯದ ಬಿಷಪ್ ಫ್ರಾನ್ಸಿಸ್ ಸೆರಾಫ್ ಸೇರಿದಂತೆ ವಿವಿಧ ಧರ್ಮಗಳ ಗುರುಗಳು, ಪೋಷಕರು, ಬಂಧುಗಳು, ಮಿತ್ರರು ಮತ್ತು ನೂರಾರು ಭಕ್ತರ ಸಮ್ಮುಖದಲ್ಲಿ ಜೋಡಿ ಸತಿಪತಿಗಳಾದರು. ಸಾಮೂಹಿಕ ಏನಕ್ಕಾಗಬೇಕು ಅಂತಂದರೆ ಸ್ವಲ್ಪ ದುಡ್ಡು ಸೇವ್ ಆಗುತ್ತೆ, ಮತ್ತು ಅದೇ ದುಡ್ಡನ್ನ ನಾವು ಬೇರೆದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಬೇರೆ ಕಡೆ ಮದುವೆ ಆದರೆ ಜಾಸ್ತಿ ದುಡ್ಡು ಅಮೌಂಟು ಖರ್ಚಾಗುತ್ತೆ ಅಂತ ಹೇಳ್ಬೋದು. ನಾವು ಸಾಮೂಹಿಕ ವಿವಾಹ ಅಂತಂದರೆ ನಮ್ಗೆ ಇಲ್ಲೇ ಆಗಬೇಕು ಅಂತ ಇಷ್ಟ ಇತ್ತು. ಸುಮಾರು ಜೋಡಿಗಳಾಗಿದ್ರ ಬಗ್ಗೆ ನಾವು ಕೇಳಿದ್ವಿ, ಅದಕ್ಕೆ ನಾವು ಇಲ್ಲೇ ಆಗಬೇಕು ಅಂತ ಮದುವೆ ಆಗ್ತಾ ಇದ್ದೀವಿ. ಈ ಸಾಮೂಹಿಕ ವಿವಾಹದಲ್ಲಿ 4 ವೀರಶೈವ ಲಿಂಗಾಯತ, 84 ಪರಿಶಿಷ್ಟ ಜಾತಿ, 15 ಪರಿಶಿಷ್ಟ ಪಂಗಡ, 21 ಹಿಂದುಳಿದ ವರ್ಗ, 11 ಅಂತರ್ಜಾತಿ, 3 ಅಂಗವಿಕಲ ಜೋಡಿಗಳು ಹಾಗೂ ತಮಿಳುನಾಡಿನ 5 ಜೋಡಿಗಳು ಭಾಗವಹಿಸಿದ್ರು. ಎಲ್ಲರಿಗೂ ಸಮಾನವಾಗಿ ಪ್ರತಿಜ್ಞಾ ವಿಧಿ ಬೋಧಿಸಿ ಸಾಮಾಜಿಕ ಸಮಾನತೆ ಮತ್ತು ಮಾನವೀಯತೆಯ ಸಂದೇಶ ಸಾರಲಾಯಿತು. ನಾವು ಬುದ್ಧಿಯವರ ಸಮ್ಮುಖದಲ್ಲಿ ಎಲ್ಲ ನಮ್ಮ ಧರ್ಮದ ಗುರುಗಳ ಸಮ್ಮುಖದಲ್ಲಿ ಮದುವೆ ಆಗಬೇಕು ಅಂತ ನಿಶ್ಚಯ ಮಾಡಿ, ಯಾವುದೇ ಆಡಂಬರ ಇಲ್ಲದೆ ಮದುವೆ ಆಗಬೇಕು ಅಂತ ನಿಶ್ಚಯ ಮಾಡಿ ಇಬ್ಬರು ಮನೆಯವರು ಕೂತ್ಕೊಂಡು ಮಾತಾಡಿ ಇಲ್ಲಿ ಮದುವೆ ಆಗೋದಕ್ಕೆ ಬಂದಿದ್ದೀವಿ. ನಾವಿಲ್ಲಿ ಶ್ರೀ ಕ್ಷೇತ್ರ ಸುತ್ತೂರಿನಲ್ಲಿ ಮದುವೆ ಆಗಬೇಕು ಅಂದ್ಕೊಂಡು, ಸಾಮೂಹಿಕ ವಿವಾಹ ಆಗಬೇಕು ಅಂದ್ಕೊಂಡು ತುಂಬ ಇಷ್ಟಪಟ್ಕೊಂಡು ಮನೆಯವ್ರನ್ನ ಒಪ್ಪಿಸಿ ಇಲ್ಲಿ ಮದುವೆ ಆಯ್ತಾ ಇದ್ದೀವಿ. ಸುತ್ತೂರು ಮಠದ ಸಾಮೂಹಿಕ ವಿವಾಹ ಪರಂಪರೆಯು ಇದೇ ಸಂದರ್ಭದಲ್ಲಿ ನೆನಪಾಯಿತು. 2000ರಿಂದ 2025ರವರೆಗೆ ಇಲ್ಲಿ ನಡೆದ ಸಾಮೂಹಿಕ ವಿವಾಹಗಳಲ್ಲಿ 3346 ಜೋಡಿಗಳು ಸತಿಪತಿಗಳಾಗಿದ್ದಾರೆ. 2009ರಿಂದ ಪ್ರಾರಂಭವಾದ ಮಾಸಿಕ ವಿವಾಹ ಕಾರ್ಯಕ್ರಮದಲ್ಲಿ 540 ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಒಟ್ಟಾರೆ 3886 ಜೋಡಿಗಳ ವಿವಾಹ ಸುತ್ತೂರು ಮಠದಲ್ಲಿ ನೆರವೇರಿರುವುದು ಈ ಸಾಮಾಜಿಕ ಸೇವೆಯ ವೈಶಾಲ್ಯವನ್ನು ಸಾರುತ್ತೆ.